ಡಿಕೆ ಸಂಪುಟದ ಮೊದಲ ವಿಕೆಟ್ ಪತನ ಆಗಿದೆ. ಅಂದರೆ 48 ಗಂಟೆಗಳಲ್ಲೇ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ಮಾಜಿ ಸಚಿವ MLC ಉಮಾಶ್ರೀಧರ್ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ತಾವು ಬೆಳವಣಿಗೆ ಗಮನಿಸಿದ್ದೀರಿ, ಏನು ಹೇಳ್ತೀರಿ ಅಂತ? ರಾಮಲಿಂಗಾರೆಡ್ಡಿ ಸಾಹೇಬರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮಗಳ ಮೂಲಕ ನೋಡಿದ್ದೇನೆ. ಒಬ್ಬ ಹಿರಿಯ ನಾಯಕ, ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರಿಗೆ ಏನು ಆಗಬೇಕು, ಅವರ ಮನಸ್ಸಿನ ಭಾವನೆ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ CM ಆಗಿರ್ತಕ್ಕಂಥ ನಮ್ಮ ನಾಯಕರು DK ಶಿವಕುಮಾರ್ ಅವರು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದು ಒಂದು ಸಮಸ್ಯೆ ಅಲ್ಲದೆ ಹೋದರೂ ಕೂಡ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಒಳ್ಳೆಯ ಬಾಂಧವ್ಯ ಇಂತಹ ಸಮಸ್ಯೆಗಳಾಗೋದಕ್ಕೆ ಬಿಡೋದಿಲ್ಲ ಅಂತ ಭಾವಿಸ್ತೇನೆ. ಅಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅವರಿಗೆ ಇದೇ ಖಾತೆಯನ್ನು ಕೊಟ್ಟಿದ್ರಂತೆ. ಆಗ DK ಬ್ರದರ್ಸು ಅವ್ರನ್ನ ಮನವೊಲಿಸಿ ನಾನು CM ಆದಾಗ ನಿಮ್ಗೆ ಆ ಖಾತೆನ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರ ಭಾವನೆಯನ್ನ ನಿಮ್ಮ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಹೇಗೆ ಬಗೆಹರಿಸಬೇಕು ಅನ್ನೋದನ್ನ ವಿಚಾರ ಮಾಡಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟಂತೂ ಕೊಡೋದಿಲ್ಲ. ಯಾಕಂದರೆ ನಮ್ಮ ಪಕ್ಷದ ಆಸ್ತಿ, ಸೀನಿಯರ್ ಲೀಡರ್, ಅನುಭವಸ್ಥರು. ಸೊ ಹಾಗಾಗಿ ನಮ್ಮ CM ಅವರು ಅವ್ರನ್ನ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಬಿಟ್ಕೊಡೋದಿಲ್ಲ. ಈ ಸಮಸ್ಯೆಯನ್ನು ಖಂಡಿತವಾಗ್ಲೂ ಬಗೆಹರಿಸುವಂಥ ಶಕ್ತಿ ನಮ್ಮ CM ಅವ್ರಿಗಿದೆ, ಅವ್ರು ಬಗೆಹರಿಸ್ತಾರೆ. ಮೇಡಮ್, ಈಗ ಹೈಕಮಾಂಡ್ ಬೆಂಗಳೂರಿಗೆ ಬರ್ತದೆ ರಾಜ್ಯಸಭೆಯ ನಾಮಪತ್ರ ಸಲ್ಲಿಸೋದಕ್ಕೆ ವಿಚಾರ ಸಂಬಂಧಪಟ್ಟ ಹಾಗೆ. ಇಂತಹ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳನ್ನ ಯಾವ ರೀತಿ ಸ್ವೀಕರಿಸ್ತೀರಿ? ತಾವು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರೇ. ನೋಡಿ, ಸಂದರ್ಭ ಅನ್ನತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ರಾಮಲಿಂಗಾರೆಡ್ಡಿ ಸರ್ ಮನಸ್ಸಿಗೆ ಅವರು ಬೇಸರ ಮಾಡಿಕೊಂಡಿರುವಂಥ ಸಂದರ್ಭ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭ ಆದರೂ ಕೂಡ ಹೇಗೂ ಹೈಕಮಾಂಡ್ ಬರ್ತಾ ಇದೆ, ಅವ್ರ ಗಮನಕ್ಕೂ ಬರುತ್ತೆ, ಎಲ್ಲರೂ ಕೂಡಿನೇ ಅದನ್ನೇ ಬಗೆಹರಿಸ್ತಾರೆ, ಏನು ತೊಂದರೆ ಆಗಲ್ಲ. ಅಂದರೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ, ಮಧ್ಯಂತರ ಚುನಾವಣೆ ಯಾವಾಗ ಬೇಕಾದ್ರೂ ಘೋಷಣೆ ಆಗ್ಬೋದು ಅಂತ ಹೇಳ್ತಾರೆ. ಈ ಬೆಳವಣಿಗೆಗಳನ್ನು ಗಮನಿಸಿದಾಗ ಅದೆಲ್ಲ ಅವ್ರ ಕನಸು ಅವ್ರದ್ದು. ಆದಷ್ಟು ಬೇಗ ಅಧಿಕಾರಕ್ಕೆ ಬರಬೇಕು ಅಂತ ಹಪ್ಪಿ ಇದೆಯಲ್ಲ, ಅದ್ರ ಮೂಲಕ ಅದ್ರ ಪ್ರಕಾರ ಹೇಳ್ತಾ ಇದ್ದಾರೆ. ಅದೆಲ್ಲ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗೋದಿಲ್ಲ. ಎಲ್ಲರೂ ಕೂಡ ಹೊಂದ್ಕೊಂಡು ಸಹಕಾರದಿಂದ ಸರ್ಕಾರವನ್ನು ಮುನ್ನಡೆಸ್ತಾರೆ. ಮುಂದಿನ ಚುನಾವಣೆ ಏನು 2028 ಇದೆ, ಅದನ್ನು ಎದುರಿಸ್ತಾರೆ, ಮತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತಾರೆ. ಕೊನೆಯ ಪ್ರಶ್ನೆ, ಉಮಾಶ್ರೀ DK ಅವರ ಸಂಪುಟದಲ್ಲಿ ಇರ್ತಾರಾ ಅಂತ? ನಾನು ಕೂಡ ಒಮ್ಮೆ ಸಚಿವೆಯಾಗಿ ದುಡಿದಿದ್ದೀನಿ, ಮತ್ತು MLCನೂ ಆಗಿದ್ದೀನಿ. ಈಗ ಇಲ್ಲಿವರೆಗೂ ಕೂಡ ಒಬ್ಬ ಮಹಿಳೆಗೆ ಶಾಸಕ ಸ್ಥಾನವನ್ನು ಸಚಿವರ ಸ್ಥಾನವನ್ನು ಕೊಡ್ತಿದ್ರು. ಇನ್ನೂ ಹೆಚ್ಚು ಮಹಿಳೆಯರಿಗೆ ಕೊಡಿ ಅಂತಕ್ಕಂಥದ್ದನ್ನು ಮಹಿಳೆಯರು ನಾವು ಎಲ್ಲ ಕೇಳಿದ್ದೇವೆ. ಸೊ ಹಾಗಾಗಿ ಹೆಚ್ಚು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನ ಆದಲ್ಲಿ ವಿಧಾನ ಪರಿಷತ್ತಿನಲ್ಲಿರ್ತಕ್ಕಂಥ ನಾನೂ ಸಹ ಒಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ. ಥ್ಯಾಂಕ್ ಯು. ಇಷ್ಟು ಕೂಡ ಮಾಜಿ ಸಚಿವೆ, ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರ ನೇರವಾದ ಮಾತು. ಸದ್ಯಕ್ಕೆ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಏನು ಕೊಟ್ಟಿದ್ರೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಸದ್ಯಕ್ಕೆ ಬೆಂಗಳೂರಿಗೆ ಇವತ್ತು ಹೈಕಮಾಂಡ್ ಬರ್ತಾ ಇದೆ. ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳದೆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.